ಒಂದು 2 ಟೇಬಲ್ ಸ್ಪೂನ್ ಸಬ್ಬಕ್ಕಿನ 1 ಗಂಟೆ ನೆನೆಸಿಡಿ. ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪನ ಹಾಕಿದ್ದೀನಿ. ತುಪ್ಪ ಬಿಸಿ ಆದ ನಂತರ ಸ್ವಲ್ಪ ಗೋಡಂಬಿ, ಸ್ವಲ್ಪ ಒಣ ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದುಬಿಡಿ. ಒಂದು ಚಿಕ್ಕ ಕಪ್ಪು ಶಾವಿಗೆನ ಹಾಕಿ ಶಾವಿಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದುಬಿಡಿ. ಒಂದು ಅರ್ಧ ಲೀಟ್ರ್ ಹಾಲನ್ನ ಹಾಕಿ 1 ಕಪ್ ನೀರನ್ನ ಹಾಕಿ ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಚೆನ್ನಾಗಿ ಕುದಿಯುವಾಗ ಸಬ್ಬಕ್ಕಿನ ನೆನೆಸಿಟ್ಟಿದ್ವಲ್ವ, ಸಬ್ಬಕ್ಕಿನ ಹಾಕಿ ಒಂದು 10 ನಿಮಿಷ ಬೇಯಿಸಿ. 10 ನಿಮಿಷ ಬೇಯಿಸಿದ ನಂತರ ನಾವು ಶಾವಿಗೆ ಫ್ರೈ ಮಾಡಿಟ್ಟಿದ್ವಲ್ವ, ಶಾವಿಗೆನ ಹಾಕಿ ಒಂದು 2 ರಿಂದ 3 ನಿಮಿಷ ಬೇಯಿಸಿ. ನಂತರ ಶಾವಿಗೆ ತಗೊಂಡಿರೋ ಕಪ್ನಿಂದನೇ 1 ಕಪ್ ಸಕ್ಕರೆನ ಹಾಕಿ ಒಂದು 2 ನಿಮಿಷ ಬೇಯಿಸಿ. ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ. ತಣ್ಣಗಾಗಕ್ಕಿಡಿ. ಚೆನ್ನಾಗಿ ತಣ್ಣಗಾಗಬೇಕು. 1 ಕಪ್ ಮಾವಿನ ಹಣ್ಣು ಜಾರ್ನಲ್ಲಿ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಶಾವಿಗೆ ಪಾಯಸ ಚೆನ್ನಾಗಿ ತಣ್ಣಗಾದ ನಂತರನೇ ಈ ಮಾವಿನ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಿ. ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ಟಿದ್ವಲ್ವ, ಅದನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಮಾವಿನ ಪೀಸಸ್ ಕೂಡ ಹಾಕಿ ಮಿಕ್ಸ್ ಮಾಡಿ. ರೆಡಿಯಾಗಿದೆ. ಹಾಗೇನು ತಿನ್ಬೋದು, ಫ್ರಿಜ್ನಲ್ಲಿ ಇಟ್ಟರು ತಿನ್ಬೋದು. ಫ್ರಿಜ್ನಲ್ಲಿ ಇಟ್ಟು ತಿಂದರೆ ಟೇಸ್ಟ್ ಜಾಸ್ತಿ ಬರುತ್ತೆ. ತುಂಬಾ ರುಚಿಯಾಗಿರೋಂಥ